ನಮಸ್ಕಾರ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಕೆಲವು ವಿಚಿತ್ರ ಘಟನೆಗಳು ನಡೆಯುತ್ತಿವೆಯೇ? ಕಾರಣವಿಲ್ಲದೆ ಮನಸ್ಸು ಖುಷಿಯಾಗುತ್ತಿದೆಯೇ? ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಮುಂದೆ ಸಾಗುತ್ತಿವೆಯೇ? ಬೆಳಗ್ಗೆ ಎದ್ದ ತಕ್ಷಣ ಶುಭ ಸಂಕೇತಗಳು ಕಾಣಿಸುತ್ತಿವೆಯೇ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದೊಡ್ಡ ಧನಯೋಗ ಆರಂಭವಾಗುವ ಮುನ್ನ ಬ್ರಹ್ಮಾಂಡ ಕೆಲವು ಸೂಚನೆಗಳನ್ನು ನೀಡುತ್ತದೆ. ಪುರಾಣಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಕೇವಲ ಹಣದ ದೇವತೆ ಎಂದು ಮಾತ್ರ ಹೇಳಿಲ್ಲ. ಅವರು ಅದೃಷ್ಟ, ಸಂತೋಷ, ಶಾಂತಿ ಮತ್ತು ಐಶ್ವರ್ಯದ ಪ್ರತೀಕ. ಆದ್ದರಿಂದ ಅವರ ಸಂಕೇತಗಳು ಜೀವನದಲ್ಲಿ ಕಾಣಿಸಿಕೊಳ್ಳುವುದು ಹೊಸ ಅವಕಾಶಗಳ ಆರಂಭದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ.
ಬಹಳ ಜನರು ಈ ಸೂಚನೆಗಳನ್ನು ಗಮನಿಸುವುದೇ ಇಲ್ಲ. ಆದರೆ ಜ್ಯೋತಿಷ್ಯದ ಪ್ರಕಾರ ಬ್ರಹ್ಮಾಂಡ ಕೆಲವೊಮ್ಮೆ ಸೂಕ್ಷ್ಮವಾದ ರೀತಿಯಲ್ಲಿ ಸಂದೇಶಗಳನ್ನು ನೀಡುತ್ತದೆ. ಸೂಚನೆ 12. ಅಕಸ್ಮಾತ್ ಒಳ್ಳೆಯ ಜನರ ಪರಿಚಯವಾಗುವುದು. ನಿಮ್ಮ ಜೀವನವನ್ನು ಬದಲಾಯಿಸುವುದು ಕೆಲವೊಮ್ಮೆ ಹಣವಲ್ಲ, ಒಬ್ಬ ಸರಿಯಾದ ವ್ಯಕ್ತಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಗ್ರಹ ಬಲವಾಗಿರುವ ಸಮಯದಲ್ಲಿ ಒಳ್ಳೆಯ ಮಾರ್ಗದರ್ಶಕರು, ಸ್ನೇಹಿತರು ಅಥವಾ ಅವಕಾಶಗಳನ್ನು ನೀಡುವ ಜನರು ಜೀವನಕ್ಕೆ ಬರುತ್ತಾರೆ ಎಂದು ಹೇಳಲಾಗುತ್ತದೆ. ನೀವು ಬಹಳ ದಿನಗಳಿಂದ ಹುಡುಕುತ್ತಿದ್ದ ಸಹಾಯ ಒಂದು ಹೊಸ ವ್ಯಕ್ತಿಯ ಮೂಲಕ ಸಿಗಬಹುದು, ಅಥವಾ ಒಂದು ಸಣ್ಣ ಪರಿಚಯವೇ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಇತಿಹಾಸದಲ್ಲಿ ಅನೇಕ ಯಶಸ್ವಿ ವ್ಯಕ್ತಿಗಳು ತಮ್ಮ ಜೀವನದ ದೊಡ್ಡ ತಿರುವು ಒಬ್ಬ ವ್ಯಕ್ತಿಯ ಪರಿಚಯದಿಂದಲೇ ಆರಂಭವಾಯಿತು ಎಂದು ಹೇಳಿದ್ದಾರೆ. ಆದ್ದರಿಂದ ಒಳ್ಳೆಯ ಜನರು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಿದ್ದರೆ ಅದನ್ನು ಸಾಮಾನ್ಯ ಘಟನೆ ಎಂದು ನಿರ್ಲಕ್ಷಿಸಬೇಡಿ. ಕೆಲವೊಮ್ಮೆ ಅದು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಕೀಲಿಯಾಗಿರಬಹುದು. ಸೂಚನೆ 13. ಕನಸಿನಲ್ಲಿ ಚಿನ್ನ ಅಥವಾ ಪ್ರಕಾಶಮಾನ ಬೆಳಕು ಕಾಣುವುದು. ಜ್ಯೋತಿಷ್ಯದಲ್ಲಿ ಚಿನ್ನವು ಕೇವಲ ಲೋಹವಲ್ಲ, ಅದು ಸಂಪತ್ತು, ಶಕ್ತಿ ಮತ್ತು ಸಮೃದ್ಧಿಯ ಪ್ರತೀಕ. ನೀವು ಕನಸಿನಲ್ಲಿ ಚಿನ್ನ, ಬಂಗಾರದ ಆಭರಣಗಳು ಅಥವಾ ಪ್ರಕಾಶಮಾನವಾದ ಬೆಳಕನ್ನು ನೋಡುತ್ತಿದ್ದರೆ ಅದನ್ನು ಕೆಲವರು ಧನಯೋಗದ ಸಂಕೇತ ಎಂದು ಪರಿಗಣಿಸುತ್ತಾರೆ. ವಿಶೇಷವಾಗಿ ಕನಸಿನಲ್ಲಿ ಹೊಳೆಯುವ ಬೆಳಕು ಕಾಣುವುದು ಜೀವನದಲ್ಲಿ ಹೊಸ ದಾರಿ ತೆರೆದುಕೊಳ್ಳುವ ಸೂಚನೆ ಎಂದು ಹೇಳಲಾಗುತ್ತದೆ. ಇದು ನಿಜವಾಗಿಯೂ ಹಣ ಸಿಗುತ್ತದೆ ಎಂಬ ಖಚಿತ ಭವಿಷ್ಯವಾಣಿಯಲ್ಲ, ಆದರೆ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಇದು ಒಳ್ಳೆಯ ಸಮಯದ ಮುನ್ಸೂಚನೆಯಾಗಿರಬಹುದು. ಸೂಚನೆ 14. ದೇವಸ್ಥಾನಕ್ಕೆ ಹೋಗುವ ಆಸೆ ಹೆಚ್ಚಾಗುವುದು. ಹಿಂದೆ ದೇವಸ್ಥಾನಕ್ಕೆ ಹೋಗಲು ಆಸಕ್ತಿ ಇರಲಿಲ್ಲ, ಆದರೆ ಈಗ ಮನಸ್ಸು ಸ್ವಯಂ ದೇವರ ಕಡೆ ಆಕರ್ಷಿತವಾಗುತ್ತದೆ. ಪೂಜೆ ಮಾಡಲು, ಮಂತ್ರ ಕೇಳಲು ಅಥವಾ ಧ್ಯಾನ ಮಾಡಲು ಇಷ್ಟವಾಗುತ್ತದೆ. ಜ್ಯೋತಿಷ್ಯದಲ್ಲಿ ಇದನ್ನು ಆತ್ಮೀಯ ಶಕ್ತಿ ಹೆಚ್ಚುತ್ತಿರುವ ಲಕ್ಷಣ ಎಂದು ಹೇಳುತ್ತಾರೆ. ಮನಸ್ಸು ಶಾಂತವಾದಾಗ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವು ಹೆಚ್ಚಾಗುತ್ತದೆ. ಅನೇಕ ಯಶಸ್ವಿ ವ್ಯಕ್ತಿಗಳು ತಮ್ಮ ಜೀವನದ ದೊಡ್ಡ ಬದಲಾವಣೆಯ ಮೊದಲು ಆಧ್ಯಾತ್ಮಿಕತೆಯ ಕಡೆ ಹೆಚ್ಚು ಒಲವು ಹೊಂದಿದ್ದರು ಎಂದು ಹೇಳುತ್ತಾರೆ. ಸೂಚನೆ 15. ಮರುಮರು ಶುಭ ಸಂಖ್ಯೆಗಳು ಕಾಣಿಸಿಕೊಳ್ಳುವುದು. ಕೆಲವರು ಆಗಾಗ್ಗೆ ಒಂದೇ ಸಂಖ್ಯೆಯನ್ನು ನೋಡುತ್ತಾರೆ. ಉದಾಹರಣೆಗೆ ಜ್ಯೋತಿಷ್ಯದ ಪ್ರಕಾರ ಮನೆಯಲ್ಲಿ ಶಾಂತಿ ಇದ್ದಾಗಲೇ ಲಕ್ಷ್ಮಿ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಮನೆಯಲ್ಲಿನ ಸಕಾರಾತ್ಮಕ ವಾತಾವರಣವನ್ನು ಅತ್ಯಂತ ಶುಭಕರ ಸಂಕೇತವೆಂದು ಪರಿಗಣಿಸಲಾಗಿದೆ. ಸೂಚನೆ 17. ನಿಮ್ಮ ಒಳಗಿಂದ ಒಂದು ಧ್ವನಿ ಕೇಳಿಸುವುದು. ಕೆಲವೊಮ್ಮೆ ಯಾವುದೇ ಸಾಕ್ಷ್ಯ ಇಲ್ಲದಿದ್ದರೂ ಮನಸ್ಸಿನೊಳಗೆ ಒಂದು ನಂಬಿಕೆ ಮೂಡುತ್ತದೆ. ನನ್ನ ಜೀವನದಲ್ಲಿ ಏನೋ ಒಳ್ಳೆಯದು ನಡೆಯಲಿದೆ, ನನ್ನ ಸಮಯ ಬರುತ್ತಿದೆ, ನಾನು ಯಶಸ್ವಿಯಾಗುತ್ತೇನೆ. ಈ ಭಾವನೆಗೆ ಕಾರಣ ಹೇಳಲು ಸಾಧ್ಯವಾಗುವುದಿಲ್ಲ, ಆದರೆ ಅದು ಒಳಗಿನಿಂದ ಬರುತ್ತದೆ. ಜ್ಯೋತಿಷ್ಯದಲ್ಲಿ ಇದನ್ನು ಉತ್ತಮ ಗ್ರಹಗಳ ಪ್ರಭಾವದಿಂದ ಉಂಟಾಗುವ ಆತ್ಮವಿಶ್ವಾಸ ಎಂದು ಕೆಲವರು ವಿವರಿಸುತ್ತಾರೆ, ಮತ್ತು ಇದೇ ಆತ್ಮವಿಶ್ವಾಸ ಅನೇಕ ಜನರನ್ನು ದೊಡ್ಡ ಯಶಸ್ಸಿನ ಕಡೆ ಕೊಂಡೊಯ್ಯುತ್ತದೆ. ಸೂಚನೆ 18. ಮನೆಗೆ ಪದೇ ಪದೇ ಶುಭ ಅತಿಥಿಗಳು ಬರುವುದು. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮನೆಗೆ ಬರುವ ಅತಿಥಿಗಳಿಗೂ ವಿಶೇಷ ಮಹತ್ವ ನೀಡಲಾಗಿದೆ. ಹಳೆಯ ಕಾಲದಲ್ಲಿ ಅತಿಥಿ ದೇವೋಭವ ಎಂದು ಹೇಳುತ್ತಿದ್ದರು. ಕಾರಣ, ಕೆಲವೊಮ್ಮೆ ದೇವರು ಸಹ ಮನುಷ್ಯರ ರೂಪದಲ್ಲಿ ಬರುತ್ತಾನೆ ಎಂಬ ನಂಬಿಕೆ ಇತ್ತು. ನೀವು ಗಮನಿಸಿ, ಬಹಳ ದಿನಗಳಿಂದ ಯಾರೂ ಮನೆಗೆ ಬರುತ್ತಿರಲಿಲ್ಲ, ಆದರೆ ಈಗ ಒಳ್ಳೆಯ ಜನರು, ಹಿರಿಯರು, ಗುರುಗಳು ಅಥವಾ ನಿಮ್ಮ ಒಳಿತನ್ನು ಬಯಸುವ ವ್ಯಕ್ತಿಗಳು ಮನೆಗೆ ಬರಲು ಆರಂಭಿಸುತ್ತಾರೆ. ಇದು ಕೇವಲ ಯಾದೃಚ್ಛಿಕ ಘಟನೆ ಅಲ್ಲ ಎಂದು ಕೆಲ ಜ್ಯೋತಿಷಿಗಳು ನಂಬುತ್ತಾರೆ. ಅಂತಹ ಜನರ ಆಶೀರ್ವಾದ ಮತ್ತು ಸಕಾರಾತ್ಮಕ ಶಕ್ತಿ ಮನೆಯ ವಾತಾವರಣವನ್ನು ಬದಲಾಯಿಸುತ್ತದೆ. ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಮುನ್ನ ಇಂತಹ ಘಟನೆಗಳು ಸಂಭವಿಸಬಹುದು ಎಂದು ಅನೇಕ ಸಂಪ್ರದಾಯಗಳು ಹೇಳುತ್ತವೆ. ಸೂಚನೆ 19. ಹಣದ ಬಗ್ಗೆ ಹೊಸ ಆಲೋಚನೆಗಳು ಬರಲು ಆರಂಭಿಸುವುದು. ಒಂದು ಸಮಯದವರೆಗೆ ಹಣ ಸಂಪಾದಿಸುವುದು ಕಷ್ಟ ಎಂದು ಅನಿಸಬಹುದು, ಆದರೆ ಒಂದು ದಿನದಿಂದ ಹೊಸ ಐಡಿಯಾಗಳು ಬರಲು ಆರಂಭಿಸುತ್ತವೆ. ವ್ಯವಹಾರ, ಹೂಡಿಕೆ, ಹೊಸ ಕೆಲಸ ಅಥವಾ ಹೊಸ ಅವಕಾಶಗಳ ಬಗ್ಗೆ ಯೋಚನೆಗಳು ಮೂಡುತ್ತವೆ. ಹಿಂದೆ ಕಾಣದ ಅವಕಾಶಗಳು ಈಗ ಸ್ಪಷ್ಟವಾಗಿ ಕಾಣಲು ಶುರುವಾಗುತ್ತವೆ. ಜ್ಯೋತಿಷ್ಯದಲ್ಲಿ ಇದನ್ನು ಬುಧ ಮತ್ತು ಗುರು ಗ್ರಹಗಳ ಉತ್ತಮ ಪ್ರಭಾವ ಎಂದು ಕೆಲವರು ವಿವರಿಸುತ್ತಾರೆ. ಈ ಸಮಯದಲ್ಲಿ ಬಂದ ಉತ್ತಮ ಆಲೋಚನೆಗಳನ್ನು ನಿರ್ಲಕ್ಷಿಸಬಾರದು ಎಂದು ಹೇಳುತ್ತಾರೆ.
ಸೂಚನೆ 20 ಅಕಸ್ಮಾತ್ ಗೌರವ ಹೆಚ್ಚಾಗುವುದು. ಹಿಂದೆ ನಿಮ್ಮ ಮಾತನ್ನು ಕೇಳದವರು ಈಗ ನಿಮ್ಮ ಅಭಿಪ್ರಾಯ ಕೇಳಲು ಆರಂಭಿಸುತ್ತಾರೆ. ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳು ಕೇಳಿಬರುತ್ತವೆ. ಸಮಾಜದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಾಗುತ್ತದೆ. ಇದು ಸೂರ್ಯ ಗ್ರಹದ ಉತ್ತಮ ಪ್ರಭಾವದ ಲಕ್ಷಣ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಗೌರವ ಬಂದಾಗ ಜವಾಬ್ದಾರಿಯೂ ಬರುತ್ತದೆ. ಆದ್ದರಿಂದ ವಿನಮ್ರತೆ ಉಳಿಸಿಕೊಳ್ಳುವುದು ಬಹಳ ಮುಖ್ಯ. ಸೂಚನೆ 21 ಪದೇ ಪದೇ ದೇವರ ಹೆಸರು ಕೇಳುವುದು. ಒಂದು ವಿಚಿತ್ರ ಸಂಗತಿ ನಡೆಯಬಹುದು. ನೀವು ಎಲ್ಲಿಗೆ ಹೋದರೂ ದೇವರ ಭಜನೆ, ಮಂತ್ರ ಅಥವಾ ಆಧ್ಯಾತ್ಮಿಕ ಮಾತುಗಳು ಕಿವಿಗೆ ಬೀಳುತ್ತವೆ. ಮೊಬೈಲ್ ತೆರೆಯುತ್ತಿದ್ದರೂ ಅದೇ ರೀತಿಯ ವಿಷಯಗಳು ಕಾಣಬಹುದು. ಯಾರಾದರೂ ದೇವರ ಬಗ್ಗೆ ಮಾತನಾಡಬಹುದು. ಜ್ಯೋತಿಷ್ಯದಲ್ಲಿ ಇದನ್ನು ಬ್ರಹ್ಮಾಂಡ ನಿಮ್ಮ ಗಮನವನ್ನು ಒಂದು ವಿಶೇಷ ದಿಕ್ಕಿಗೆ ಸೆಳೆಯುತ್ತಿದೆ ಎಂಬ ಸಂಕೇತವಾಗಿ ಕೆಲವರು ನೋಡುತ್ತಾರೆ. ಸೂಚನೆ 22 ಮರುಮರು ಶುಭ ಸಂಖ್ಯೆಗಳು ಕಾಣಿಸುವುದು. ಕೆಲವರಿಗೆ 108, 111, 222, 786, 999 ಅಥವಾ ಬೇರೆ ಕೆಲವು ಸಂಖ್ಯೆಗಳು ಪದೇ ಪದೇ ಕಾಣಿಸುತ್ತವೆ. ಗಡಿಯಾರದಲ್ಲಿ, ವಾಹನದ ನಂಬರ್ನಲ್ಲಿ ಅಥವಾ ಬಿಲ್ನಲ್ಲಿ ಇಂತಹ ಸಂಖ್ಯೆಗಳು ಕಾಣಬಹುದು. ಸಂಖ್ಯಾಶಾಸ್ತ್ರದಲ್ಲಿ ಇವುಗಳಿಗೆ ವಿಶೇಷ ಅರ್ಥ ನೀಡಲಾಗುತ್ತದೆ. ಇದು ಭವಿಷ್ಯದ ಯಶಸ್ಸಿನ ಖಚಿತ ಭರವಸೆ ಅಲ್ಲ, ಆದರೆ ಕೆಲವರು ಇದನ್ನು ಒಳ್ಳೆಯ ಸಮಯದ ಮುನ್ಸೂಚನೆ ಎಂದು ಪರಿಗಣಿಸುತ್ತಾರೆ. ಸೂಚನೆ 23 ದೊಡ್ಡ ಕನಸು ಕಾಣುವ ಧೈರ್ಯ ಬರುವುದು. ಇದು ಬಹಳ ದೊಡ್ಡ ಸೂಚನೆ. ಹಿಂದೆ ನೀವು ಸಣ್ಣ ಗುರಿಗಳಲ್ಲಿ ತೃಪ್ತರಾಗುತ್ತಿದ್ದೀರಿ, ಆದರೆ ಈಗ ದೊಡ್ಡದಾಗಿ ಯೋಚಿಸಲು ಆರಂಭಿಸುತ್ತೀರಿ. ಸ್ವಂತ ಮನೆ, ಸ್ವಂತ ವ್ಯವಹಾರ, ಆರ್ಥಿಕ ಸ್ವಾತಂತ್ರ್ಯ, ಕುಟುಂಬಕ್ಕೆ ಉತ್ತಮ ಜೀವನ, ಇಂತಹ ಕನಸುಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಲು ಆರಂಭಿಸುತ್ತವೆ. ಜ್ಯೋತಿಷ್ಯದಲ್ಲಿ ಗುರು ಗ್ರಹದ ಪ್ರಭಾವ ಹೆಚ್ಚಾದಾಗ ವ್ಯಕ್ತಿಯ ದೃಷ್ಟಿಕೋನ ವಿಸ್ತಾರವಾಗುತ್ತದೆ ಎಂದು ಹೇಳುತ್ತಾರೆ. ಸೂಚನೆ 24 ಕಷ್ಟಗಳು ಇದ್ದರೂ ಮನಸ್ಸು ಮುರಿಯದಿರುವುದು. ಇದು ಅತ್ಯಂತ ಶಕ್ತಿಯುತ ಸಂಕೇತಗಳಲ್ಲಿ ಒಂದು. ಜೀವನದಲ್ಲಿ ಸಮಸ್ಯೆಗಳು ಇನ್ನೂ ಇರಬಹುದು, ಆದರೆ ಈಗ ಅವು ನಿಮ್ಮನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ನೀವು ಮತ್ತೆ ಎದ್ದು ನಿಲ್ಲುತ್ತೀರಿ, ಮತ್ತೆ ಪ್ರಯತ್ನಿಸುತ್ತೀರಿ, ಮತ್ತೆ ಮುಂದೆ ಸಾಗುತ್ತೀರಿ. ಇದೇ ಯಶಸ್ವಿ ವ್ಯಕ್ತಿಗಳ ದೊಡ್ಡ ಗುಣ. ಜ್ಯೋತಿಷ್ಯದ ಪ್ರಕಾರ ಶನಿ ಗ್ರಹದ ಪಾಠಗಳನ್ನು ಕಲಿತ ವ್ಯಕ್ತಿ ಬಲಿಷ್ಠನಾಗುತ್ತಾನೆ. ಸೂಚನೆ 25 ನನ್ನ ಸಮಯ ಬರುತ್ತಿದೆ ಎಂಬ ಒಳಗಿನ ಧ್ವನಿ. ಸ್ನೇಹಿತರೆ, ಇದು ಎಲ್ಲಕ್ಕಿಂತ ದೊಡ್ಡ ಸೂಚನೆ. ಒಂದು ದಿನ, ಯಾವುದೇ ಸಾಕ್ಷ್ಯ ಇಲ್ಲದೆ, ಯಾವುದೇ ದೊಡ್ಡ ಸಾಧನೆ ಇಲ್ಲದೆ, ನಿಮ್ಮೊಳಗಿಂದ ಒಂದು ಧ್ವನಿ ಬರುತ್ತದೆ. ನಾನು ಯಶಸ್ವಿಯಾಗುತ್ತೇನೆ, ನನ್ನ ಜೀವನ ಬದಲಾಗಲಿದೆ, ನನ್ನ ಸಮಯ ಬರುತ್ತಿದೆ. ಈ ನಂಬಿಕೆ ಎಲ್ಲಿಂದ ಬರುತ್ತದೆ ಎಂಬುದು ಗೊತ್ತಾಗುವುದಿಲ್ಲ, ಆದರೆ ಅದು ನಿಮ್ಮ ಹೃದಯದ ಆಳದಿಂದ ಬರುತ್ತದೆ. ಅದೇ ನಂಬಿಕೆ ಅನೇಕ ಜನರನ್ನು ಕಷ್ಟದ ಸಮಯದಲ್ಲಿ ಮುಂದೆ ಕರೆದೊಯ್ದಿದೆ. ಅಂತಿಮ ಸಂದೇಶ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುವ ಈ 25 ಸೂಚನೆಗಳು ಭವಿಷ್ಯದ ಖಚಿತ ಭರವಸೆಗಳಲ್ಲ, ಆದರೆ ಇವು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ನಡೆಯುತ್ತಿರುವುದನ್ನು ನೆನಪಿಸುವ ಸಂಕೇತಗಳಾಗಿರಬಹುದು. ಆದರೆ ಒಂದು ವಿಷಯವನ್ನು ಎಂದಿಗೂ ಮರೆಯಬೇಡಿ, ಧನಯೋಗಕ್ಕಿಂತ ದೊಡ್ಡದು ಕರ್ಮಯೋಗ. ಗ್ರಹಗಳು ಅವಕಾಶ ಕೊಡಬಹುದು, ಆದರೆ ಯಶಸ್ಸನ್ನು ಪಡೆಯುವುದು ನಿಮ್ಮ ಪರಿಶ್ರಮ. ಅದೃಷ್ಟ ಬಾಗಿಲು ತೆರೆದು ಕೊಡಬಹುದು, ಆದರೆ ಒಳಗೆ ನಡೆದು ಹೋಗಬೇಕಾದದ್ದು ನೀವೇ. ಆದ್ದರಿಂದ ದೇವರ ಮೇಲೆ ನಂಬಿಕೆ ಇಡಿ, ಆದರೆ ನಿಮ್ಮ ಕೆಲಸವನ್ನು ಬಿಡಬೇಡಿ. ಯಾಕೆಂದರೆ ದೇವರು ದಾರಿ ತೋರಿಸುತ್ತಾನೆ, ಆದರೆ ನಡೆಯುವುದು ಮನುಷ್ಯನೇ. ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ ಬೆಂಕಿ.